ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನಪ್ಪ ಇವತ್ತು ಅಂತಂದರೆ ನಾನು ಚಿಕನ್ ದಮ್ ಬಿರಿಯಾನಿ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಯಾವ ಥರ ಮಾಡೋದು ಅಂತ. ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋದು, ತುಂಬ ಚೆನ್ನಾಗಿರ್ತದೆ. ಈ ಥರ ಮಾಡಿದ್ರೆ ನಿಜ ಟೇಸ್ಟ್ ಸಕ್ಕತ್ತಾಗಿರ್ತದೆ. ಇದನ್ನು ಒಂದು 3 ಥರ ಮಾಡ್ಬೋದು ಬಿರಿಯಾನಿ. ಇದು ನಾವು ಒಂಥರ ಡಿಫ್ರೆಂಟ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀವಿ. ಇದಕ್ಕೆ ಏನೇನು ಹಾಕಬೇಕು ಐಟಮ್ಸು ಅಂತ, ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮಸಾಲೆ ಐಟಮ್ ಸಪ್ರೇಟ್ ಇಟ್ಕೊಂಡಿದ್ದೀವಿ. ಇದು ಬಂದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀವಿ. ಈಗ ಚಿಕನ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ 3/4 kg. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟು, ಮೆಣಸಿನ್ಕಾಯಿ ಪೇಸ್ಟು ಸಪ್ರೇಟು, ಈರುಳ್ಳಿ ಸಪ್ರೇಟು, ಇದು ಮಸಾಲೆ ಐಟಮು ಸಪ್ರೇಟು ಒಗ್ಗರಣೆಗೆ. ಇದು ಸೊಪ್ಪು ಸಪ್ರೇಟು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅದು ಟೊಮೊಟೊ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಎಲ್ಲ ಸಪ್ರೇಟೇ ಪೇಸ್ಟ್ ಮಾಡ್ಕೊಂಡಿರೋದು. ಈ ಥರನೂ ಮಾಡ್ಬೋದು, ಚೆನ್ನಾಗಿರ್ತದೆ. ಮಾಮೂಲಿ ಕಟ್ ಮಾಡು ಅಂದರೂ ಹಾಕ್ಬೋದು, ಈರುಳ್ಳಿ ಟೊಮೊಟೊ ಆ ಥರನೂ ಮಾಡ್ಬೋದು. ಅದೊಂಥರ ಡಿಫ್ರೆಂಟ್ ಇರುತ್ತೆ, ಇದೊಂಥರ ಡಿಫ್ರೆಂಟ್ ಇರುತ್ತೆ. ಇದು ಯಾವ ರೀತಿ ಈ ಥರ ಮಾಡೋದನ್ನ ನಾವು ತೋರಿಸ್ಕೊಳ್ತಾ ಇದ್ದೀವಿ. ಇವಾಗ ನಾವು ಮಾಡೋಕ್ಕೆ ಚಿಕನ್ ಬಂದು 3/4 kg ಚಿಕನ್ ತೊಗೊಂಡಿದ್ದೀವಿ. 3/4 kg ಚಿಕನ್ಗೆ ನಾವು ಬಂದು ಇವಾಗ 4 ಲೋಟ ಅಕ್ಕಿ ಹಾಕಿ ಮಾಡ್ತಾಯಿರೋದು ಬಿರಿಯಾನಿನ. ಇವಾಗ ಪಾತ್ರೆ ಇಟ್ಟಿದ್ದೀವಿ ಎಣ್ಣೆ ಕಾಯೋಕ್ಕೆ. ಈ ಪಾತ್ರೆ ಒಂದು ಸ್ವಲ್ಪ ಮಂದ ಇದೆ, ಎಣ್ಣೆ ಕಾಯ್ದು ತುಂಬ ಲೇಟ್ ಆಗುತ್ತೆ. ಪಾತ್ರೆ ಚೆನ್ನಾಗಿ ಕಾದಾದಮೇಲೆ ಅದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತಾಯಿದ್ದೀವಿ. ಪಲಾವ್ ಎಲೆ, ಅನಾನಸು, ಚಕ್ಕೆ, ಲವಂಗ ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಒಗ್ಗರಣೆ ಆಗಬೇಕು. ಬಿರಿಯಾನಿ ಅಂತಂದರೆ ಇವಾಗ ಖಾರಕ್ಕೆ ತಿನ್ನೋಂಗಿಲ್ಲ ಬಿರಿಯಾನಿಯ. ನಾನು ತಿನ್ನಲ್ಲ ಖಾರದ ಮಸಾಲದಲ್ಲಿ. ಇದು ಬಂದು ನಮ್ಮ ಅಣ್ಣನ ಮನೆಗೆ ಬಂದಿದ್ವಿ. ಇವರು ಶ್ರಾವಣ ಮಾಡ್ತಾರೆ. ಇವಾಗ ಇವ್ರು ಖಾರಕ್ಕೆ ಟೈಮಲ್ಲಿ ತಿಂತಾರೆ, ಇವ್ರು ಮಾಡ್ಕೊಂಡು ತಿಂತಾರೆ. ನಾವು ತಿನ್ನಲ್ಲ. ನಾನು ನಮ್ಮ ಮನೆಗೆ ಮಾಡೋದೇ ಇಲ್ಲ. ಈ ತಿಂಗಳು ಕಳಿಬೇಕು, ಈ ತಿಂಗಳು ಕಳಿವರೆಗೂ ನಾನು ಮಾಡಲ್ಲ. ಈರುಳ್ಳಿ ಹಾಕ್ತಾಯಿದ್ದೀವಿ ಫ್ರೈ ಮಾಡೋಕ್ಕೆ. ಈಗ ಒಂದು ಸ್ವಲ್ಪ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಬೇಕು. ನಾವು ಅಂತೇನು ಅಂದರೆ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಇದು ಒಂಥರ ಮಾಡಿದ್ರೆ ಇದು ಒಂಥರ ಚೆನ್ನಾಗಿರ್ತದೆ ಟೇಸ್ಟು. ಏನು ಅಂತಂದರೆ ಬಾಯಿಗೆ ಯಾವುದು ಸಿಗಲ್ಲ. ಎಲ್ಲ ಕಟ್ ಮಾಡ್ಬೋದು, ಅದು ಬೇರೆ ಥರ ಬರುತ್ತೆ. ಇದೊಂಥರ ಬೇರೆ ಥರ ಬರುತ್ತೆ. ಇದು ದಮ್ ಬಿರಿಯಾನಿ ಆಗಿರೋದ್ರಿಂದ ಇದು ನಾವು ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಈ ಥರನೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾವು ಈ ಥರ ಮಾಡ್ತಾಯಿದ್ದೀವಿ. ನಮ್ಮನೆ ನಾನಿನ್ನು ಅಮಾಸೆ ಬರೋವರೆಗೂ ತಿನ್ನಲ್ಲ. ಈ ತಿಂಗಳು ಕಳಿಬೇಕು. ಅವರು ನಮ್ಮನೆ ಅಪ್ಪನ ಮನೆ ಬಂದು ಶ್ರಾವಣ ಮಾಡ್ತಾರೆ. ನಮ್ಮನೆ ನಾವು ಖಾರಕ್ಕೆ ಮಾಸ, ಹಂಗಾಗಿ ನಾನು ಮಾಡಲ್ಲ. ಇಲ್ಲಿ ಬಂದಿದ್ನಲ್ಲ, ನನ್ನ ಮಕ್ಕಳೆಲ್ಲ ಬಂದವ್ರೆ, ಅವ್ರು ತಿಂತಾರೆ. ಅದಕ್ಕಾಗಿ ಮಾಡ್ತಾಯಿದ್ದಾರೆ. ಬಿರಿಯಾನಿ ತಿನ್ನೋಕ್ಕೆ ಹೋಗ್ಸರ ಮಾಡ್ತಾವ್ರೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಈಗ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಮೆಣಸಿನ್ಕಾಯಿ ಪೇಸ್ಟು ಎಲ್ಲ ಪೇಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಹುರ್ಕೊಬೇಕು. ಅದರ ಹಸಿ ವಾಸನೆ ಹೋದ್ರೇ ಚೆನ್ನಾಗಿರೋದು. ಚೆನ್ನಾಗಿ ಫ್ರೈ ಆದ್ರೇ ಅದು ಬಿರಿಯಾನಿಗೆ ಒಂದು ಇದು ಸಿಗೋದು ಟೇಸ್ಟು. ಹೆಂಗಿರುತ್ತೆ ಅಂದರೆ ಟೇಸ್ಟ್ ಅದರಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡಬೇಕು. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟು ಸಪ್ರೇಟ್ ರುಬ್ಕೊಂಡಿರೋದ್ರಿಂದ ಅದು ಒಂದೊಂದೇ ಹಾಕಿ ಸಪ್ರೇಟಾಗಿ ಹುರ್ಕೊತಾ ಇದ್ದೀವಿ. ಹುರ್ಕೊಬೇಕು. ಭಾನುವಾರ ಬತ್ತು ಅಂತಂದರೆ ಚಿಕನು ಮಟನ್ನು ತಿನ್ನಬೇಕು ಅಂತ ನೆನಪು ಬಂದುಬಿಡ್ತದೆ. ವಾರ ಆಯಿತು ಅಂದರೆ ನಾವು ಗೌಡ್ರುಗಳು ಮೊದಲೇ ಕೇಳಬೇಕಾ ಮಟನ್ ಚಿಕನ್ ಅಂತಂದರೆ ವಾರ ಆಯಿತು ಅಂದರೆ ನೆನಪಿಗೆ ಬಂದುಬಿಡ್ತದೆ. ತಿನ್ನಬೇಕು. ಅದೇನಾರಾಗಲಿ, ದುಡ್ಡಿರುತ್ತೋ ಇಲ್ವೋ ಗೊತ್ತಿಲ್ಲ, ತಿಂತಾ ಇರಬೇಕಷ್ಟೇ, ಇನ್ನೇನಿಲ್ಲ. ಇವಾಗ ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀವಿ. ಟೊಮೊಟೊ ಪೇಸ್ಟ್ ಇದು ಬಂದು ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು 3 ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದು ಇದು. ಈ ಪೇಸ್ಟ್ ನಮ್ಮ ಅತ್ತಿಗೆ ಮಾಡ್ತಾ ಇರೋದು ಬಿರಿಯಾನಿಯ. ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಮಾಡ್ತಾ ಇರೋದ. ಇವ್ರು ಯಾವ ಥರ ಮಾಡ್ತಾರೆ ಅಂತೇಳ್ಬಿಟ್ಟು, ಇವರು ಒಂಥರ ಮಾಡ್ತಾರೆ, ನಾನು ಒಂಥರ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ರೀತಿಲಿ ಮಾಡ್ತಾರೆ. ಹಾಗಾಗಿ ಈಗೇನು ಅಂತಂದರೆ ಏನೇ ಅಡುಗೆ ಆದರೂ ಅಷ್ಟೇ, ಅದು ಬೇರೆ ಬೇರೆ ರೀತಿಲಿದ್ರೇ ಒಂಥರ ಚೆನ್ನಾಗಿರ್ತದೆ. ಅಡುಗೆಗಳು ಯಾವುದೇ ಆದರೂ ಅಷ್ಟೇ ಬೇರೆ ಬೇರೆ ರೀತಿಲಿದ್ರೇ ಟೇಸ್ಟು. ಒಂದೇ ಟೇಸ್ಟ್ ತಿಂದು ನಮಗೂ ಬೇಜಾರಾಗ್ಬಿಟ್ಟಿರ್ತದೆ. ಯಾವುದಾದ್ರೂ ಅಷ್ಟೇ ಟ್ರೈ ಮಾಡ್ತಾ ಇರಬೇಕು, ಚೆನ್ನಾಗಿ ಬರುತ್ತೆ. ಹೋಗ್ಲಿ ಬಿಡು, ಅದೇ ಮಾಡಿದ್ದೇ ಮಾಡಬಾರ್ದು ಅಂತೇಳಿ ನಾವು ಮಾಮೂಲಿ ಇನ್ನೇನು ಅಡುಗೆ ಮಾಡ್ತಿರ್ತೀವಲ್ಲ. ಈಗೇನು ಅಂತಂದರೆ ರಿಪೀಟ್ ಮಾಡಿ ಸಾಂಬಾರು ರಿಪೀಟ್ ಮಾಡಿ ತಿಂಡಿನೇ ಮಾಡ್ತಿರ್ತೀವಿ.
ಇವಾಗ ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀವಿ. ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪ್ರತಿಯೊಂದೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇನ್ನೇನು ಮಾಡೋದು, ರಿಪೀಟ್ ಅಡುಗೆ ಮಾಡಿದೆ ಇನ್ನೇನು ಮಾಡೋಕ್ಕಾಗುತ್ತೆ? ಹೊಸ ಥರ ಎಲ್ಲಿಂದ ಹುಡ್ಕೋಕ್ಕಾಯ್ತದೆ? ಏನೇ ಆದ್ರೂ ನಮ್ಮ ಅಡುಗೆ ಬಿಟ್ಟು ನೀವು ಹೊಸ ಐಟಮ್ಸ್ ಏನೇ ಇದ್ದರೆ ಏನೋ 1 ಸಲ 2 ಸಲ ಚೆಂದ, ಅದನ್ನೇ ನಾವು ರೂಢಿ ಮಾಡ್ಕೊಳಕ್ಕಾಗಲ್ಲ. ನಾವೇನಿದ್ರು ನಾವು ರೂಢಿ ಮಾಡ್ಕೊಂಡಿರೋ ಅಡುಗೆಗಳೇ ನಮಗೆ ನೆನಪಿಗೆ ಬರೋದು. ನಾವು ಎಷ್ಟೇ ಅಡುಗೆಗಳ್ನ ನಾವು ನೋಡಿರ್ತೀವಿ, ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ, ಅವೆಲ್ಲ ನೆನಪಿಗೆ ಬರೋದೇ ಇಲ್ಲ. ಇವಾಗ ನಾನು ಚಿಕನ್ ಹಾಕ್ತಾಯಿದ್ದೀವಿ. ಚಿಕನ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಉಪ್ಪು ಖಾರ ಹಿಡಿಯೋ ಥರ ಚೆನ್ನಾಗಿ ಇದು ಮಾಡಬೇಕು, ತಿರುಗಿಸ್ತಾ ಇರಬೇಕು. ಅದಕ್ಕೆ ಉಪ್ಪು ಖಾರ ಇವಾಗ ಹಿಡಿದ್ರೇ ಟೇಸ್ಟು ತಿನ್ನೋಕ್ಕೆ. ಇಲ್ಲಾಂದರೆ ಚಿಕನ್ ಬಿರಿಯಾನಿಲಿ ಬೆಂಡ್ ಥರ ಇರುತ್ತೆ, ಚೆನ್ನಾಗೇ ಇರೋಲ್ಲ ಚಿಕನ್ ತಿನ್ನೋಕ್ಕೆ. ಏನೇ ಆದರೂ ಚೆನ್ನಾಗಿ ಉಪ್ಪಿನ ಅಂಶ ಇಡಬೇಕು ಚಿಕನ್. ಅದಕ್ಕೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಉಪ್ಪು ಹಿಡಿಯೋ ಥರ ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಬಿರಿಯಾನಿ ಜೊತೆ ಇರೋ ಚಿಕನ್ ಪೀಸು ತಿನ್ನೋಕ್ಕಾಗಲ್ಲ, ಬೆಂಡು ಅದು ಪಲಾವ್ ತಂದಂಗೆ ಆಯ್ತದೆ, ಇದು ಬೆಂಡು ಇರೋಂಗಾಯ್ತದೆ. ಸ್ವಲ್ಪ ಇವಾಗಲೇ ಉಪ್ಪು ಹಿಡಿಯೋ ಥರ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಒಂದು 10 ನಿಮಿಷ ಉಪ್ಪು ಖಾರ ಹಿಡಿಯೋ ಥರ ತಿರುಗಿಸ್ಬೇಕು. ಇವಾಗಲೇ ಉಪ್ಪು ಹಿಡಿಯೋದು, ನೀರು ಹಾಕಿದ್ಮೇಲೆ ಉಪ್ಪಿನಂಶನೇ ಇರೋಲ್ಲ ಚಿಕನಿಗೆ. ನಾವು ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀವಿ, ಬೇರೆ ಏನೇನೂ ಹಾಕಿಲ್ಲ. ಬೇಕು ಅಂದರೆ ಚಿಲ್ಲಿ ಪೌಡರು, ಧನಿಯಾ ಪೌಡ್ರ್ ಯೂಸ್ ಮಾಡ್ಕೊಬೋದು. ನಾವು ಬಿರಿಯಾನಿ ಪೌಡ್ರ್ ಒಂದೇ ಹಾಕ್ತಾಯಿದ್ದೀವಿ ಸಾಕಂತ ಹೇಳ್ಬಿಟ್ಟು, ಅದರಲ್ಲೇ ಇರುತ್ತೆ ಎಲ್ಲ ಅಂತೇಳ್ಬಿಟ್ಟು ಎಲ್ಲ ರುಬ್ಕೊಂಡಿದ್ದೀವಲ್ಲ, ಹಂಗಾಗಿ ಇವಾಗ ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಖಾರ ಹಿಡಿಯೋ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇವಾಗ ಉಪ್ಪು ಹಿಡಿದ್ರೇ ಚಿಕನ್ ತಿನ್ನೋಕ್ಕೆ ಚೆನ್ನಾಗಿರೋದು. ಇಲ್ಲ ಅಂತಂದರೆ ಒಂದು 5 ನಿಮಿಷ ಹಿಂಗೆ ಆಡ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ರೆ ಉಪ್ಪಿನ ಅಂಶನೇ ಇರೋಲ್ಲ ಚಿಕನಲ್ಲಿ, ಬೆಂಡ್ ಥರ ಆಗಿಬಿಡ್ತದೆ. ಹಂಗಾಗಿ ಉಪ್ಪಿನ ಅಂಶ ಬರೋವರೆಗೂ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಗಲೇ ಚಿಕನ್ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಚಿಕನ್ ಟೇಸ್ಟೇ ಇರೋಲ್ಲ. ನಮ್ಮ ಹುಡುಗರು ಹೇಳ್ತಿರ್ತಾರೆ, ಅಮ್ಮ ಬಿರಿಯಾನಿ ಜೊತೆ ಬೆಂಡ್ ಇರುತ್ತೆ ತಿನ್ನೋಕ್ಕೆ ಆಗೋಲ್ಲ ಅಂತ. ಏನು ಮಾಡೋಂಗಿಲ್ಲ, ಬಿರಿಯಾನಿ ನೀರು ಹಾಕಿ ಹಾಕ್ತೀವಲ್ಲ, ಹಂಗಾಗಿ ಸ್ವಲ್ಪ ಬೆಂಡ್ ಆಗುತ್ತೆ ಚಿಕನ್, ಏನು ಮಾಡೋಂಗಿಲ್ಲ. ಅದಕ್ಕೆ ಮಕ್ಕಳಿಗೆ ಕಬಾಬ್ ಅಂದರೆ ಸಖತ್ ಇಷ್ಟ. ಕಬಾಬು ಏನು ಅಂದರೆ ಈ ಥರ ಮಾಡಿದಾಗ ಇದ್ರ ಜೊತೆಗೆ ನಾವು ಚಿಕನ್ ಗ್ರೇವಿ ಮಾಡ್ಕೊಬೇಕು. ಆವಾಗ ಜೊತೆಗೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಇರ್ತದೆ. ಎರಡೂ ಬರೀ ಬಿರಿಯಾನಿ ತಿನ್ನೋಕ್ಕಿಂತ ಅದ್ರ ಜೊತೆ ಗ್ರೇವಿನೋ ಚಿಕನ್ ಗೊಜ್ಜೋ ಏನೋ ಒಂದು ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಚೆನ್ನಾಗಿ. ಹಂಗಾಗಿ ಬೇಕು ಅಂದರೆ ನೀವು ಗೊಜ್ಜು ಗ್ರೇವಿ ಮಾಡ್ಕೊಬೋದು. ನಾವು ಗ್ರೇವಿ ಮಾಡ್ತಾಯಿದ್ದೀವಿ, ಚಿಕನ್ ಗ್ರೇವಿ ಇದಕ್ಕೆ ಬಿರಿಯಾನಿಗೆ. ಪಕ್ಕಕ್ಕೆ ಅದಿದ್ರೇ ಚೆನ್ನಾಗಿರೋದು. ಈಗೇನು ಅಂತಂದರೆ ನಾವು ಒಂದು 2 kg ಚಿಕನ್ ತಂದರೆ ನೀವು ಒಂದು ಬಿರಿಯಾನಿಗೆ ಒಂದು 3/4 kg ಇಟ್ಕೊಂಡ್ರೆ ಏನು ಮಿಕ್ಕಿದ್ದ ಚಿಕನ್ ಗ್ರೇವಿ ಮಾಡ್ಕೊಂಬಿಟ್ರು ಇದು ಅದ್ರ ಜೊತೆ ಇರುತ್ತಲ್ಲ ಪೀಸು, ಆವಾಗ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರ್ತದೆ. ಇದ್ರ ಜೊತೆ ಜಾಸ್ತಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಪೀಸ್ನ. ಏನೇ ಇದ್ದರೂ ಅದು ಗ್ರೇವಿ ಸಪ್ರೇಟಾಗಿ ಗೊಜ್ಜು ಮಾಡ್ತೀವಲ್ಲ ಅದರದ್ದು ಚೆನ್ನಾಗಿರ್ತದೆ. ಇವಾಗ ನಾವು ಈಗ ಬಿರಿಯಾನಿ ಮಾಡ್ತಿರೋದು 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕ್ತಾಯಿದ್ದೀವಿ. ಈಗ 4 ಲೋಟ ಅಕ್ಕಿ ಯೂಸ್ ಮಾಡ್ತಾಯಿದ್ದೀವಿ ನಾವು. 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಅಳತೆ ಥರ ನಾವೀಗ 4 ಲೋಟ ಅಕ್ಕಿ 4 ಲೋಟ 8 ಲೋಟ ನೀರು ಹಾಕ್ತಾಯಿದ್ದೀವಿ. ನೋಡ್ಕೊಳ್ಳಿ, ಯಾವತ್ತೇ ಅಲ್ಲಿ ಅಳತೆ ಪ್ರಮಾಣದಲ್ಲಿ ಮಾಡಿದ್ರೇ ಇದು ಓಪನ್ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರೋದು. ಒಂಚೂರು ಅಳತೆ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಈ ಪಾತ್ರೆಯಲ್ಲಿ ಮಾಡೋದು ಸ್ವಲ್ಪ ಮುಳ್ಳಕ್ಕಿ ಥರ ಆಗ್ಬಿಡ್ತದೆ. ಅನ್ನ ನೋಡ್ಕೊಂಡು ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಇವಾಗ ನಾವು ಅಳತೆ ಮಾಡಿಕೊಂಡು ಹಾಕ್ತಾಯಿದ್ದೀವಿ. ಏಕೆ ಅಂತಂದರೆ ಇದು ನಾವು ದಮ್ ಬಿರಿಯಾನಿ ಮಾಡೋದು ಅಂತಂದರೆ ಇದೆಲ್ಲ ಮಾಡಾದಮೇಲೆ ನಾವು ಪ್ಲೇಟ್ ಮುಚ್ಚಿಬಿಡ್ತೀವಲ್ವ, ಅದು ಓಪನ್ ಮಾಡೋಕ್ಕಾಗಲ್ಲ. ಆ ಥರ ಮಾಡಿದ್ರೆ ತಿರುಗಿಸ್ತಾನೆ ಇದ್ದರೆ ಅದೇ ಬೇರೆ ಥರ ಟೇಸ್ಟ್ ಬಂದುಬಿಡ್ತದೆ. ಹಂಗಾಗಿ ಈಗ ಅಳತೆ ಮಾಡಿಕೊಂಡು ನಾವು ಹಾಕಬೇಕು. ನೀರೇ ಆಗಲಿ ಅಕ್ಕಿ ಆಗಲಿ ಯಾವುದೇ ಆದರೂ ಒಂದು ಸ್ವಲ್ಪ ಅಳತೆ ಪ್ರಮಾಣದಲ್ಲಿ ಮಾಡಿದ್ರೇ ಚೆನ್ನಾಗಿ ಬರೋದು. ಈಗ ಭಟ್ರುಗಳಿಗೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟಕ್ಕೆ ಹಿಂಗೆ ಹಾಕಬೇಕು ಏನು ಅನ್ನೋದು. ಅವ್ರಿಗೆ ಕಣ್ಣಿನ ಪ್ರಮಾಣದಲ್ಲೇ ಮಾಡಿಬಿಡ್ತಾರೆ. ಈಗ ಅಕ್ಕಿ ಹಾಕ್ತಾಯಿದ್ದೀವಿ. ಈಗ ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಒಂದು ಸ್ವಲ್ಪ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿದ್ರೇ ಅದು ಪ್ಲೇಟ್ ಮುಚ್ಚಾಗ ಸರಿ ಹೋಗುತ್ತೆ. ಕುದಿದೇ ನಾವು ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿರಲ್ಲ. ದಮ್ ಬಿರಿಯಾನಿ ಅಂತಂದರೆ ನಾವು ಪ್ಲೇಟ್ ಮುಚ್ಚಿದ್ಮೇಲೆ ಅದು ಆಗೋವರೆಗೂ ತೆಗಿಯೋಂಗಿಲ್ಲವಲ್ಲ, ಹಂಗಾಗಿ ಸ್ವಲ್ಪ ಕುದಿಯೋ ಗಂಟ ನೋಡ್ಕೊಬೇಕು. ಅಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಕುದಿಯೋವರೆಗೂ ನೋಡ್ಕೊಬೇಕು. ಕುದ್ದಾದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ನಾವು ಒಂದೇನಾದರೂ ಮೇಲ್ಗಡೆ ಗಟ್ಟಿಗಿರೋದು ಏನಾದರೂ ಹೇರ್ಬಿಟ್ರೆ ಅದು ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಹಂಗಾಗಿ ನಾವು ಇಲ್ಲಾಂದರೆ ಚೆನ್ನಾಗಿರಲ್ಲ. ಹಂಗಾಗಿ ಇವಾಗೆಲ್ಲ ತಿರುಗಿಸ್ಕೊಬೇಕು. ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಕುದಿಯೋವರೆಗೂ ನೋಡ್ಕೊಬೇಕು. ಕುದ್ದಾದಮೇಲೆ ಅದಕ್ಕೆ ದಮ್ ಬಿರಿಯಾನಿ ಅಂತಂದರೆ ಒಳಗಡೆ ಬಾಳೆದೆಲೆ ಬೇಕು. ಅದ್ರ ಒಳಗಡೆ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದಕ್ಕೆ ಹೊರಗಡೆ ಅದ್ರದ್ದು ಇದು ಹೋಗ್ಬಾರ್ದು ವಾಪಸ್ಸು, ಅದ್ರದ್ದು ಹವೆ ಅನ್ನೋದು. ಅಂದರೆ ನಮ್ಮ ಹತ್ರ ಇದಿಲ್ಲ, ಏನಂದರೆ ಬಾಳೆದೆಲೆ ಸಿಗಲಿಲ್ಲ. ಹಂಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಈಗ ಹಾಗೆ ಇಡ್ತಾಯಿದ್ದೀವಿ ನಾವು. ಇದು ಕುಟಾಣಿ ಇದೆ ದಪ್ಪದು, ಕುಟಾಣಿ ಇಟ್ಟರಾಯ್ತು ಅಂತ ಇಟ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಸೀದಿದೆ ನೋಡಿ ಸ್ವಲ್ಪ. ಇವಾಗ ಅದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ನಾವೀಗ
ಈಗ ಚೆನ್ನಾಗಾಗಿದೆ ಆಲ್ರೆಡಿ. ಸ್ವಲ್ಪ ಅದೇನು ಅಂತಂದರೆ ಒಂದು ತಲೆ ಹೊಡಿತದೆ ಅಂತಾರಲ್ಲ ಅಕ್ಕಿ, ಹಂಗೆ ಒಂದು ಸ್ವಲ್ಪ ಹೊಡೆದಿರೋ ಥರ ಆಗಿದೆ. ಇವಾಗ ನಾವು ಪ್ಲೇಟಾಗಿ ಮುಚ್ಚಿಬಿಟ್ಟು ನಮ್ಮನೆ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಕುಟಾಣಿ ಕಲ್ಲಿದೆ ದಪ್ಪದು, ಅದನ್ನ ಇಡ್ತಾಯಿದ್ದೀವಿ. ಒಳಗಡೆ ಬಾಳೆದೆಲೆ ಹಾಕಬೇಕಿತ್ತು, ಬಾಳೆದೆಲೆ ಸಿಗಲ್ಲ ಜಾಸ್ತಿ ಇಲ್ಲೆಲ್ಲ ಅಲ್ವಾ, ಹಂಗಾಗಿ ಕುಟಾಣಿ ಕಲ್ಲು ಮುಚ್ಚಿದ್ದೀವಿ. ಇವಾಗ ಬಿರಿಯಾನಿ ಓಪನ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಜ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟೇ ಬೇರೆ ಇರುತ್ತೆ. ಕುಕ್ಕರಲ್ಲೂ ಮಾಡ್ಕೊಬೋದು. ಇದು ಅಂತಂದರೆ ಈ ಥರ ಮಾಡಿದ್ರೆ ಒಂಥರ ಚೆನ್ನಾಗಿರ್ತದೆ. ನಮಗೆ ನಾವು ಹೆಂಗೆ ಬೇಕು ಆ ಥರ ಹದವಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ಮಾತ್ರ. ತಿಂದು ನೋಡಬೇಕು. ನಾನು ತಿನ್ನಲ್ವಲ್ಲ ಅಂತ ಬೇಜಾರಾಯ್ತದೆ ಅಷ್ಟೇ. ನಮ್ಮ ಮಕ್ಕಳೆಲ್ಲ ತಿನ್ನಲಿ, ಚೆನ್ನಾಗಿರಲಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗಿದೆ ಕಮೆಂಟ್ ಮಾಡಿ ಹೇಳಿ, ಬಿರಿಯಾನಿ ಚೆನ್ನಾಗಿದೆಯಾ ಅಂತ. ನೀವು ಒಂದು ಸಲ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.